ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾಗರಾಜ್ ಅವರು ನಿಮ್ಮನ್ನು ಕೇಳ್ತೀನಿ. ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳಿದ್ರು, ಗಿಡದಲ್ಲಿ ದುಡ್ಡು ಹುಟ್ಟೋದಿಲ್ಲ, ಮತ್ತೆ ಓವರ್ ನೈಟ್ ಈಗಿರತಕ್ಕಂಥ ಕ್ರೈಸಿಸ್ ಅನ್ನು ಬಗೆಹರಿಸಕ್ಕಾಗದ, ಇಟ್ ಟೇಕ್ಸ್ ಟೈಮ್ ಅನ್ನುವಂಥ ಮಾತಿದೆ. ಬಹುತೇಕ ಸರಿ ಹೋಗುತ್ತಾ ಅಂತ, ಸಾಮಾನ್ಯ ಜನರಿಗೆ ಎಫೆಕ್ಟ್ ಆಗಲ್ಲ ಅನ್ನುವಂಥ ಒಂದು ಚರ್ಚೆ ಇದೆ. ಇದನ್ನ ತಾಳ್ಕೋಬೇಕು, ಒಂದು ಹಂತದಲ್ಲೇ ಸರಿ ಹೋಗುತ್ತೆ ಅನ್ನುವಂಥ ಮಾತಿದೆ. ಈ ಮಾತುಗಳನ್ನ ಹೇಳೋರು ಭಾರಿ ಸುಖವಾಗಿ ಜೀವನ ಮಾಡ್ತಿರೋರು. ಆದರೆ ಈ ರೀತಿಯಾಗಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಯಾರು ಮಾಡಬೇಕಾಗಿರೋದು? ಅತಿ ದೊಡ್ಡ ಶ್ರೀಮಂತರುಗಳು ನಮ್ಮ ದೇಶದಲ್ಲಿ ಇವತ್ತು ಕೆಜಿ ಗಟ್ಟಲೆ, ಕ್ವಿಂಟಾಲ್ ಗಟ್ಟಲೆ ಚಿನ್ನ ಕೊಂಡ್ಕೊಂತಿದ್ದಾರೆ. ಅದರಿಂದಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಮತ್ತು ಚಿನ್ನದ ಆಮದು ಜಾಸ್ತಿ ಆಗ್ತಾ ಇದೆ. ಅವರು ನಮ್ಮ ದೇಶದ ಒಳಗಡೆ ನಮ್ಮ ರೂಪಾಯಿ ಮೇಲೆ ನಂಬಿಕೆ ಇಲ್ಲದೇನೆ ನಮ್ಮ ದೇಶದ ಅತಿ ದೊಡ್ಡ ಶ್ರೀಮಂತರುಗಳು ಡಾಲರ್ಗಳನ್ನ ಕೊಂಡ್ಕೊಂತಿದ್ದಾರೆ. ಅದರಿಂದಾಗಿ ಡಾಲರ್ ಬೆಲೆ ಜಾಸ್ತಿ ಆಗಿ ರೂಪಾಯಿ ಬೆಲೆ ಕಡಿಮೆ ಆಗಿದೆ. ಮತ್ತೆ ಅದರ ಪರಿಣಾಮವನ್ನು ಅನುಭವಿಸಬೇಕಾಗಿರೋರು ನಮ್ಮ ದೇಶದ ಅತಿ ದೊಡ್ಡ ಬಹುಭಾಗವಾದಂಥ ರೈತರು, ಕೂಲಿಕಾರರು, ಕಾರ್ಮಿಕರು. ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿರೋ ವಿಷಯ. ಆದರೆ ಬಹಳ ಪ್ರಮುಖವಾದಂಥ ಒಂದು ವಿಷಯ ಏನಂತಂದ್ರೆ, ಈ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಗೋದ್ರ ಜೊತೆ ಒಳಗಡೆ ರಸಗೊಬ್ಬರದ ಬೆಲೆ ವಿಪರೀತವಾಗಿ ಇರ್ತದೆ. ಮತ್ತು ಮನುಷ್ಯರು ಬಳಸುವಂತ ಔಷಧಿಗಳ ಬೆಲೆ ಜಾಸ್ತಿ ಆಗ್ತದೆ. ಈ ಔಷಧಿಗಳ ಬೆಲೆ, ರಸಗೊಬ್ಬರಗಳ ಬೆಲೆ ಜಾಸ್ತಿ ಆದ್ರೆ ಎಲ್ಲದರ ಬೆಲೆನೂ ಜಾಸ್ತಿ ಆಗ್ತದೆ. ಈ ವಿಷಯ ಭಾರಿ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ ತೊಂದರೆ ಆಗತ್ತೆ. ಅವರು ನಮ್ಮ ಇವರೊಬ್ರು ಹೇಳ್ತಾ ಇದ್ರು, ಏನಂತೆ 4,000 ರೂಪಾಯಿ ಆದಾಯ ಬರೋನು 1,000 ರೂಪಾಯಿ ಮನೆಯಲ್ಲಿ ಇರ್ತಾನೆ ಅಂತ. ಆದ್ರೆ ಈ ಬೆಲೆ ಏರಿಕೆ ಜಾಸ್ತಿ ಆಗೋದ್ರಿಂದ ಬಾಡಿಗೆಗಳು ಜಾಸ್ತಿ ಆಗತ್ತೆ. ಬಾಡಿಗೆಗಳು ಜಾಸ್ತಿ ಆದ್ರೆ ಅವರು ಆ 1,000 ರೂಪಾಯಿ ಮನೆ ಬಿಟ್ಬಿಟ್ಟು ಎಲ್ಲೋ ದೂರಕ್ಕೆ ಹೋಗ್ಬೇಕಾಗತ್ತೆ 500 ರೂಪಾಯಿಗೆ. ಆದ್ರೆ ಬಸ್ ಚಾರ್ಜ್ ಜಾಸ್ತಿ ಆಗತ್ತೆ. ಬಸ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ದೂರಕ್ಕೆ ಹೋಗಿ ಬಾಡಿಗೆ ಕಡಿಮೆ ಆದ್ರೂ ಕೂಡ ಅವರ ಜೀವನ ಮಟ್ಟ ಭಾರಿ ಕುಸಿದು ಹೋಗ್ತದೆ. ಮತ್ತು ಇವತ್ತು ಕೈಗಾರಿಕಾ ಬೆಳವಣಿಗೆ ಏನಿದೆ ಅದು ಕುಸಿತ ಆಗಿದೆ. ಆ ಕೈಗಾರಿಕಾ ಬೆಳವಣಿಗೆಯ ಕುಸಿತದಿಂದಾಗಿ ಉದ್ಯೋಗ ಅನ್ನುವಂಥದ್ದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಡಿತ ಆಗ್ತಾ ಇದೆ. ಮತ್ತು ಇವತ್ತು ಪೀಣ್ಯದ ಕಡೆ ನೋಡ್ರಿ, ಪೀಣ್ಯದ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಯಾವ ರೀತಿಯಾಗಿ ಕೈಗಾರಿಕಾ ಮಾಲೀಕರುಗಳು ದೊಡ್ಡ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತ ನೋಡ್ರಿ. ಹೀಗಾಗಿ ಉದ್ಯೋಗ ಅನ್ನೋದು ಕಡಿತ ಆಗ್ತಾ ಇದೆ. ಅಡ್ಜಸ್ಟ್ಮೆಂಟ್ ಅನ್ನೋದು ಯಾರಿಗೆ? ದೊಡ್ಡ ದೊಡ್ಡ ಶ್ರೀಮಂತರಿಗೆ. ಇವತ್ತಿನ ಸರ್ಕಾರ 1 ವರ್ಷಕ್ಕೆ 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಿನಾಯಿತಿ ಕೊಡ್ತಾ ಇದೆ. 3 ವರ್ಷದಿಂದ 15 ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಿನಾಯಿತಿ ಕೊಟ್ಟಿದೆ. ಆ ತೆರಿಗೆ ವಿನಾಯಿತಿ ಕೊಟ್ಟಂತ ಈ ಶ್ರೀಮಂತ ವಿಭಾಗ ಅದನ್ನ ತೆರಿಗೆ ವಿನಾಯಿತಿ ತಗೊಂಡು ನಮ್ಮ ದೇಶದಲ್ಲಿ ಬಂಡವಾಳವಾಗಿ ಹೂಡಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿಲ್ಲ. ಅದಕ್ಕೆ ಬದಲಾಗಿ ಚಿನ್ನ ಕೊಂಡ್ಕೊಂತಿದ್ದಾರೆ, ಡಾಲರ್ ಕೊಂಡ್ಕೊಂತಿದ್ದಾರೆ. ಇಂಥ ಒಂದು ದೊಡ್ಡ ಅತಿ ದೊಡ್ಡ ಶ್ರೀಮಂತರುಗಳಿಗೆ, ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಿಗೆ ಅವರಿಗೆ ವಿನಾಯಿತಿಯನ್ನ ಕೊಡೋದು ಸಾಮಾನ್ಯ ಜನ, ಕೂಲಿಕಾರರು. ನರಸಿಂಹಪ್ಪ ಕೊನೆಯದ ಕೇಳ್ತೀನಿ, ಇದು ಸರ್ಕಾರದ ಬೇಜವಾಬ್ದಾರಿನ ಅಥವಾ ನಿರ್ವಹಣೆಯಲ್ಲಿ ಫೇಲ್ ಆಗಿದೆ ಅಂತ? ಎಲ್ಲ ಒಂದು ಕಡೆ ಜನಪ್ರಿಯ ಕಾರ್ಯಕ್ರಮ ಜಾರಿಗೊಳಿಸೋದ್ರಲ್ಲಿ, ಆರ್ಥಿಕ ಶಿಸ್ತನ್ನು ತರೋದ್ರಲ್ಲಿ ಚಿದಂಬರಂ, ಮನಮೋಹನ್ ಸಿಂಗ್ ಫೇಲ್ ಆಗಿದಾರಾ? ಅಥವಾ ಬರೀ ವಿದೇಶಿ ವಸ್ತುಗಳ ವ್ಯಾಮೋಹ ಕೂಡ ಹೆಚ್ಚಾಗ್ತಾ ಇದೆಯಾ? ಅಥವಾ ದೇಶೀಯವಾದಂಥ ಉತ್ಪನ್ನಗಳ ಗುಣಮಟ್ಟ ಕೂಡ ಎಲ್ಲರ ಕಡೆ ಕಾಂಪೀಟ್ ಮಾಡಕ್ ಆಗ್ತಾ ಇಲ್ವಾ ಅಂತ? ಈಗ ನೀವು ಶಾಂತಿಯಿಂದ ಕೇಳೋಕೆ ಅವಕಾಶ ಕೊಟ್ಟರೆ ನಾನು ಹೇಳಬಲ್ಲೆ. ಒಂದನೇದಾಗಿ ನೋಡಿ, ನಾವು ಒಂದು ತಿಂಗಳಿಗೆ 1,60,000 ಕೋಟಿ ರೂಪಾಯಿ ಎಣ್ಣೆ, 40 ರಿಂದ 50,000 ಕೋಟಿ ರೂಪಾಯಿ ಬಂಗಾರ ತರ್ತೀವಿ. ಇವೆರಡು ಸೇರಿಸಿದ್ರೆ 75% ನಮ್ಮ ಇಂಪೋರ್ಟ್ಸ್ ಆಗುತ್ತೆ. ಇನ್ನು 25%ಗೆ ಬೇರೆ ವಸ್ತುಗಳೆಲ್ಲ ಇದ್ದಾವೆ. ಆದ್ದರಿಂದ ಇದಕ್ಕೊಂದು ಸಬ್ಸ್ಟಿಟ್ಯೂಟ್, ಎಣ್ಣೆಗೆ ಸಬ್ಸ್ಟಿಟ್ಯೂಟು ಕಂಡುಹಿಡೋದಕ್ಕೆ ಆತ ನಮ್ಮಲ್ಲಿರ್ತಕ್ಕಂಥ ಎಣ್ಣೆಯ ಮೂಲ ಸಾಧನಗಳನ್ನು, ಯಾವುದೋ ಬಯೋಫ್ಯೂಯಲ್ಸು, ಎಥನಾಲ್ ಉಪಯೋಗಿಸೋದ್ರಲ್ಲಿ ನಾವು ವಿಫಲವಾಗಿದ್ದೀವಿ. ಅದನ್ನು ನಾವು ಮುಟ್ತಾ ಇಲ್ಲ. ಎರಡನೇದಾಗಿ ಬಂಗಾರದ ಆಮದನ್ನು ಅರ್ಧಕ್ಕೆ ಕಡಿತಗೊಳಿಸಿದ್ರೆ ತಕ್ಷಣ ನಿಲ್ಲುತ್ತೆ. ಇದು ಯಾವುದೋ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಕಳ್ಳ ದುಡ್ಡು ಬಚ್ಚಿಡೋದಕ್ಕೆ ಈ ದುಡ್ಡು ಬೇಕೇ ಬೇಕು ಅವರಿಗೆ. ಈ ಬಂಗಾರ ಇಂಪೋರ್ಟ್ ಮಾಡ್ಕೊಳ್ಬೇಕು. ರಿಯಲ್ ಎಸ್ಟೇಟ್ಗೆ ಹೋಗುತ್ತೆ, ಬಂಗಾರಕ್ಕೆ ಹೋಗುತ್ತೆ, ಮತ್ತು ಫಿಕ್ಸೆಡ್ ಡಿಪಾಸಿಟ್ಗೆ ಹೋಗುತ್ತೆ. ಇನ್ನು ಇವರು ನೀವು ಡಿಪೆಂಡ್ ಮಾಡ್ಕೊಳ್ಳೋಕೆ ಜನ ಇದ್ದಾರೆ, ಅದನ್ನು ನಾನು ಒಪ್ತೀನಿ. ಆದರೆ 75% ಜನಕ್ಕೆ ಈ ದೇಶದಲ್ಲಿ ಫ್ರೀ ಲಂಚ್ ಪಾರ್ಟಿ ಮಾಡಿಬಿಟ್ಟಿದ್ದೀರ. ಅವ್ರನ್ನ ಪುಕ್ಸೇಟಿ ಊಟ ಕೊಡೋದಕ್ಕೆ
ನಿನ್ನೆ ಫುಡ್ ಸೆಕ್ಯೂರಿಟಿ ಬಿಲ್ ಪಾಸ್ ಮಾಡಿದ್ರೆ ಕಮಿಟ್ಮೆಂಟ್ ನೀವು ಮಾಡ್ತೀರಾ ಅವ್ರು ಮಾಡ್ತಾರೆ. ನಾನು ಒಪ್ಪುತ್ತಿದ್ದೆ. ಆಹಾರದ ಉತ್ಪಾದನೆ ಸಾಕಷ್ಟಿದೆ, ಅದು ಎಲ್ರಿಗೂ ಸಿಗ್ಬೇಕಾಗಿತ್ತು. ತಿಂಗಳಿಗೆ 5 kg ಕೊಟ್ಟುಬಿಟ್ಟು ಇನ್ನು 5 kg 70 ಗ್ರಾಮು 700 ಗ್ರಾಮ್ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಳಿ ಅಂತ ಹೇಳಕ್ ನೀವು ಹೋಗ್ತಾ ಇದ್ದೀರಿ. ಇದರಿಂದ ಚಿದಂಬರಂ ಅವರು, ಮನಮೋಹನ್ ಸಿಂಗ್ ಅವರು ಬೇರೆ ದೇಶಕ್ಕೆ ಹೋಗಿ ದುಡ್ಡು ಕಳಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಾಗಲಿ, ರಿಟೇಲ್ ಟ್ರೇಡ್ಗಾಗಲಿ, ಬೇರೆ ಇಂಡಸ್ಟ್ರೀಸ್ಗಾಗಲಿ ಅವರು ಮಾಡಿರತಕ್ಕಂಥ ಎಲ್ಲ ಪ್ರಯತ್ನಗಳು ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ನಾವು ತೋಟ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅಂತ. ಕೊನೆಯದಾಗಿ ಈಗಿನ ಪರಿಸ್ಥಿತಿಯಿಂದ ನಮ್ಮನ್ನ ಪಾರ್ ಮಾಡಬೇಕು ಭಾರತದ ಜನರನ್ನು. ನಾನು ಹೇಳ್ತಿರ್ತಕ್ಕಂಥ ಶ್ರೀಮಂತರು, ಬಡವರು, ಮಧ್ಯಮರು, ದುಡಿಯೋರು, ಕೃಷಿಕರು ಪ್ರಶ್ನೆ ಅಲ್ಲ. ಒಂದು ಸ್ಟೇಬಲ್ ಅಂತ ಎಕಾನಮಿ ಅನ್ನುವಂಥದ್ದು ಹೊರಗಡೆ ಹೋಗಬೇಕಾಗಿದೆ. ಇವತ್ತು ಯುರೋಪ್ ಕೂಡ ಕ್ರೈಸಿಸ್ ಎದುರಿಸಿದೆ, ಅಮೆರಿಕ ಕೂಡ ಎದುರಿಸಿದೆ, ಅವರಿಗೆ ಎಲ್ಲ ಒಂದು ಕಡೆ ರಿಕವರಿ ಆಗ್ತಿದ್ದಾರೆ. ಸೊ ಇಂಡಿಯಾ ಕೂಡ ರಿಕವರಿ ಆಗಲ್ಲ. ನಿಮ್ಮ ಚುನಾವಣೆಗೆ ರೆಡಿ ಆಗ್ತೀರಿ. ಈ ರಿಕವರಿಯ ಭರವಸೆ ಕೊಡೋದ್ರಿಂದ ಬಹುತೇಕ ಕೆಲವೊಂದು ಕಡೆ ಸ್ಟೇಬಲ್ ಮಾರ್ಕೆಟ್ ಆಗುತ್ತೆ, ಸ್ಟೇಬಲ್ ಎಕಾನಮಿ ಬರುತ್ತೆ. ಬಹುತೇಕ ನಾನು ಕೊಳ್ಳುವ ಮತ್ತು ಕೊಡು ಮಾರ್ಕೆಟಲ್ಲಿ ನನ್ನ ಎಕ್ಸ್ಚೇಂಜ್ ಆಗಬೇಕಲ್ಲ, ನನ್ನ ಬದುಕು ಕೂಡ, ನನ್ನ ದುಡ್ಡು ಕೂಡ. ಇವಾಗ ಏನಾಗಿದೆ ಅಂದರೆ, ಇವಾಗ ಇದು ಫ್ಲಕ್ಚುಯೇಷನ್ಸ್ ನಡೀತಾ ಇವೆ, ಇದು ಸ್ಟೇಬಲ್ ಆಗಿ ಸೆಟಲ್ ಆಗುತ್ತೆ. ಇವಾಗ ಅಮೆರಿಕ ಇವಾಗ ಡಾಲರ್ ಏನಕ್ಕೆ ಹೆಚ್ಚಾಗಿದೆ, ಅಮೆರಿಕ ಇಂಪ್ರೂವ್ ಆಗ್ತಿದೆ ಅವರ ಆರ್ಥಿಕ ಪರಿಸ್ಥಿತಿ. ಅಮೆರಿಕ ಇಂಪ್ರೂವ್ ಆದರೆ ನಮ್ದೇನು ಕೆಟ್ಟೋಗಿಲ್ಲ, ನಮಗೂ ಎಕ್ಸ್ಪೋರ್ಟ್ ಅಮೆರಿಕ ಕೂಡ ಕಾರಣ ಅಂತ ಹೇಳ್ತಾರೆ ಭಾರತ ಈಗಿನ ಕ್ರೈಸಿಸ್ಗೆ. ನಿಜವಾಗ್ಲೂ ನೀವು ಆರೋಪ ಮಾಡ್ತಾರದು ಇಲ್ಲ 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 ಚೆನ್ನಾಗಾಯ್ತಿದ್ದು ನೀವು ಹೇಳೋದು. ಇಲ್ಲ ನಾನಿಲ್ಲ, ಇಂಡಿಯನ್ ಫಂಡಮೆಂಟಲ್ ಎಕಾನಮಿ ಫಂಡಮೆಂಟಲ್ಸ್ ಆರ್ ವೆರಿ ಗುಡ್. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಚಿಂತೆ ಬೇಡ. ಇವಾಗ ಇನ್ಫ್ರಾಸ್ಟ್ರಕ್ಚರ್, ಹೊಸ ಮಾರ್ಕೆಟ್, ಯಂಗ್ ಪಾಪ್ಯುಲೇಷನ್ ಎಲ್ಲ ಇಲ್ಲೇ ಇದೆ. ನಮ್ಮ ಇಂಟರ್ನಲ್ ಮಾರ್ಕೆಟ್ ಬಹಳ ಸ್ಟ್ರಾಂಗ್ ಆಗಿದೆ. ನಾವು ಬರೀ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಗ್ಗೆ ನಾವು ಡಿಪೆಂಡ್ ಮಾಡೋ ನೆಸಿಟಿ ಇಲ್ಲ. ಸೊ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಒಂದು 2-3 ತಿಂಗಳಾದ್ಮೇಲೆ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಈ ಬಿಸ್ನೆಸ್ ಸೈಕಲ್ ಟ್ರಫ್ದು ಸೆಟಲ್ ಆಗುತ್ತೆ. 5% ಗ್ರೋತ್ ರೇಟ್ ಯಾವ ದೇಶದಲ್ಲೂ ನಡೀತಾ ಇಲ್ಲ, ನಮ್ಮ ದೇಶದಲ್ಲೇ ನಡೀತಾ ಇರೋದು. ಸ್ವಲ್ಪ ಯೋಚನೆ ಮಾಡಿ. ಶೈಲೇಶ್, ಈ ಜುಗಾಡ್ ಎಕಾನಮಿಯಿಂದ ಹೊರಗಡೆ ಬರಬೇಕಾಗಿದೆ. ನಾವು ಹಳೆಯದು ನಮ್ಮದೇ ಹುಡ್ಕೊಂಡು ನಾವು ಆ ತಕ್ಷಣಕ್ಕೆ ಮಾಡ್ಕೊಂಡ್ಬಿಡ್ತೀವಿ ಅನ್ನೋಂಥದ್ದು. ವಿ ಆರ್ ಕಾಂಪಿಟಿಂಗ್ ವರ್ಲ್ಡ್ ಅಲ್ವಾ. ಕೊನೆಯದಾಗಿ ಸರ್, ಇಲ್ಲ, ಇದು ಬಹಳ ಚೆನ್ನಾಗಿದೆ ನಮ್ಮ ಎಕಾನಮಿ ಅಂತ ನಾನೇನು ಹೇಳ್ತಾ ಇಲ್ಲ. ಇನ್ನೂ ಚೆನ್ನಾಗಿ ನಿರ್ವಹಿಸಬಹುದಾಗಿತ್ತು ಅನ್ನೋದನ್ನ, ಫೇಲ್ ಆಗೋದಲ್ಲ, ಇನ್ನೂ ಚೆನ್ನಾಗಿ ನಿರ್ವಹಿಸಬಹುದಾಗಿತ್ತು ಅಂತ ನಾನು. ಸ್ವಲ್ಪ ಇರಿ. ನೀವು ಮಧ್ಯ ಬಾಯ ಹಾಕಿದ್ರೆ ನಾನೇನು ಮಾತಾಡೋಕ್ಕಾಗಲ್ಲ. ನಾನು ಹೇಳೋದನ್ನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ಈಗ ನಮ್ಮದು ತುಂಬ ಚೆನ್ನಾಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ, ಇನ್ನೂ ಚೆನ್ನಾಗಿ ನಿರ್ವಹಿಸಬಹುದಾಗಿತ್ತು ಅಂತ ಹೇಳ್ತೀನಿ. 2-3 ದಿವಸದ ಹಿಂದೆ ಚಿದಂಬರಂ ಅವರು ಸ್ಥೈರ್ಯ ಕಳ್ಕೊಂಬಿಟ್ಟು ಅದನ್ನು ಪ್ರಕಟಪಡಿಸಿದ್ರು ನೋಡಿ. ಅದರಿಂದ ನಿಮ್ಮ ಈ ಸೆಂಟಿಮೆಂಟ್ ಬರ್ತಾ ಇದೆ. ಅದನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಲ್ಲೆ. ಇನ್ನೊಂದು ಹೇಳ್ತೀನಿ, ನನಗೆ ತುಂಬ ಕಾಡ್ತಾ ಇರೋದು ಅಂದರೆ, ಖಾಸಗಿ ವಲಯ ಹೊರದೇಶಗಳಲ್ಲಿ ಮಾಡಿರೋ ಸಾಲದ ಡೆಟ್ ಟ್ರ್ಯಾಪ್ ಇದೆ ನೋಡಿ, ಅದಿನ್ನೂ ದಾರುಣವಾಗಿದೆ. ಇರಲಿ, ಅದು ಬೇಡ. ಆಮೇಲೆ ಪೊಲಿಟಿಕಲ್ ಸ್ಟೆಬಿಲಿಟಿ ಬಂದ್ರೇನೆ ಎಕನಾಮಿಕ್ ಸ್ಟೆಬಿಲಿಟಿ ಬರೋದು. ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ. ಇವತ್ತಾಗಲಿ 5 ತಿಂಗಳಿಗಾಗಲಿ ಚುನಾವಣೆ ನಡೆದ್ರೆ ಯಾವುದು ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರಲ್ಲ, ಆ ಪರಿಸ್ಥಿತಿಯಿಂದಲೇ ಇದೆಲ್ಲ ಆಗಿದೆ ಅಂತ ಹೇಳ್ತಾರೆ. ಪೊಲಿಟಿಕಲ್ ಸ್ಟೆಬಿಲಿಟಿಗೂ ಮತ್ತೆ ಎಕನಾಮಿಕ್ ಸ್ಟೆಬಿಲಿಟಿಗೂ ಒಂದು ಲಿಂಕ್ ಇದೆ. ಸರಿ ಹೋಗ್ಬೇಕು. ಎಸ್, ಜಯರಾಜ್ ಚಂದ್ರಗುಪ್ತ, ರಾಜೀವ್ ಗೌಡ್ರೆ ಮತ್ತೆ ನರಸಿಂಹಪ್ಪ ಹಾಗೆ ನಾಗರಾಜ್ ಅವರು ಇಷ್ಟು ಚರ್ಚೆ ಬಗ್ಗೆ ಎಲ್ಲೋ ಕೂಡ ಭಾರತದ ಈ ಎಕನಾಮಿಕ್ ಸ್ಟೆಬಿಲಿಟಿ ಇದೆ, ಅದು ಪೊಲಿಟಿಕಲ್ ಸ್ಟೆಬಿಲಿಟಿಗೆ ಲಿಂಕ್ ಆಗಿರೋದ್ರಿಂದ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ಬಹುತೇಕ ಇದನ್ನು ಪರಿಹಾರ ಮಾಡುತ್ತೆ ಅನ್ನೋ ಪ್ರಶ್ನೆ ಇದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಬರ್ತೇನೆ. ನೇರ ದಿಟ್ಟು ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.